ಎಲ್ಲ ಒಂದ್ ಕಡೆ ಒಂದು ಬಿಗ್ ಬಾಸ್ ಹೋಗುವಂತ ಖುಷಿ ವಿಚಾರ ಆದ್ರೆ 3 ತಿಂಗಳು ಮಗುನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೋವು ಅನ್ನೋದು ಇದ್ದೇ ಇರ್ತದೆ. ಬಿಕಾಸ್ ಯಾಕಂತಂದ್ರೆ ಆಗ್ತಾನೆ ಬಂದಿರುತ್ತೆ ಭೂಮಿ ಮೇಲೆ. ಸೊ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಪಾಪು ಜೊತೆ, ಪಾಪುಗೆ ಏನೇನ್ ಬೇಕು ಏನೇನ್ ಬೇಡ ಅನ್ನೋದೆಲ್ಲಾನು ನಾವ್ ನೋಡ್ಕೋಬೇಕು. ತಂದೆ ಅನ್ನುವಂತಹ ಹೊಸ ಜವಾಬ್ದಾರಿ ಬಂದಿರುತ್ತೆ. ಆ ಮೂಮೆಂಟ್ಸ್ ಎಲ್ಲ ಒಂದ್ ಕಡೆ ಮಿಸ್ ಆಯ್ತಾ ಅಂತ. ನಾನು ಅದಕ್ಕೆ ಬಿಗ್ ಬಾಸ್ ಆಫರ್ ಬಂದ ಕೂಡ್ಲೆ ನಾನು ಹೋಗ್ಬಾರ್ದು ಅನ್ನೋ ತರ ಅನ್ಕೊಂಡಿದ್ದೆ. ಬಿಕಾಸ್ ಸಣ್ಣ ಮಗಳು ಈ ಈ ಅದೊಂದು ಖುಷಿನೇ ಬೇರೆ. ನಮ್ಮ ಮಗಳನ್ನ ಇಟ್ಕೊಂಡು ಆಟ ಆಡ್ಸೋದು, ಅವಳ ಬೆಳವಣಿಗೆ ನಾನು ಹತ್ರದಲ್ಲಿ ನೋಡೋದು, ಇವಳಿಗೂ ಕಷ್ಟ ಆಗತ್ತೆ ಅನ್ನೋದು. ಬಟ್ ಇವಳು ಇಲ್ಲ, ನೀನು ಹೋಗ್ಬೇಕು, ಇವಳಿಂದಲೇ ಅದು ಸಿಕ್ಕಿರ್ಬೋದು. ಮತ್ತೊಂದು ನಂಗೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗ್ಬೋದೇನೋ ಅನ್ನೋ ಭಯನೂ ಇತ್ತು, ಕಾಡ್ತಿತ್ತು ಬಿಗ್ ಬಾಸ್ ಬಂದ್ರೆ. ಅದಕ್ಕೆ ಅವಳೇ ಅಂದ್ಲು, ನೀನ್ ಹೇಗಿದ್ದೆ ಅಂತ ನಮಗೂ ಗೊತ್ತು, ನೀನು ಹೋದ್ರು ಅದೇ ರೀತಿಯಾಗಿ ಇರು, ಇಷ್ಟ ಆಗುತ್ತೆ ಅಂತ. ಬಹುಶಃ ಅವಳು ಹೇಳಿದ ಮಾತೇನೋ ಆ ಒಂದು ರೀಚ್ ಅಂದ್ರೆ ಒಂದು ಅವಳು ಹೇಳಿರೋ ಅಂತ ಒಂದು ಪರ್ಸೆಂಟೇಜ್ ರೀಚ್ ಮಾಡಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.